ನಮಸ್ಕಾರ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಕನ್ನಡ ಪಾಠವನ್ನು ಒಂದು ಚಿಕ್ಕ ಸುಂದರವಾದ ಹಾಡಿನಿಂದ ಶುರು ಮಾಡೋಣ. ಎಲ್ಲರೂ ಗಮನವಿಟ್ಟು ಕೇಳಿ. ನನ್ನ ಜೊತೆ ಸ್ವರಗಳನ್ನು ಹೇಳುತ್ತಾ ಕಲಿಯೋಣ. ಈಗ ಹಾಡು ಪ್ರಾರಂಭವಾಗುತ್ತದೆ. ಪ್ರೀತಿಯ ತುಂಬಿದ ಮುದ್ದು ಅಮ್ಮ. ಆನೆ ದೊಡ್ಡದು, ಅರಣ್ಯದಲ್ಲಿ ನಡೆದು ಬರುವುದು. ಇಲಿ ಚಿಕ್ಕದು, ಮನೆ ಒಳಗೆ ಓಡಾಡುವುದು. ಹೀಗೆ ಹಾರದು, ಹೂವಿನ ಮೇಲೆ ಕುಳಿತು ಹಾಡುವುದು. ತುಂಬಾ ಒಳ್ಳೆಯದು. ಸ್ವರಗಳಿವು ಚೆನ್ನಾಗಿವೆ. ನಮಸ್ಕಾರ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಕನ್ನಡದ ಬಹಳ ಮುಖ್ಯವಾದ ವಿಷಯವನ್ನು ಕಲಿಯೋಣ. ಅದೇ ಕನ್ನಡದ ಸ್ವರಗಳು. ಮಕ್ಕಳೇ, ಕನ್ನಡದಲ್ಲಿ ಒಟ್ಟು 13 ಸ್ವರಗಳಿವೆ. ಸ್ವರಗಳು ಅಂದ್ರೆ ಒಬ್ಬರ ಸಹಾಯವಿಲ್ಲದೆ ಉಚ್ಚರಿಸಬಹುದಾದ ಅಕ್ಷರಗಳು. ಈಗ ಒಂದೊಂದಾಗಿ ಕಲಿಯೋಣ. ಮೊದಲ ಸ್ವರ ಅ. ನನ್ನ ಜೊತೆ ಹೇಳಿ, ಅ. ಅ ಎಂದರೆ ಅಮ್ಮ. ಅಮ್ಮ ನಮ್ಮನ್ನೆಲ್ಲ ಪ್ರೀತಿಸುತ್ತಾಳೆ. ಮುಂದಿನ ಸ್ವರ ಆ. ನನ್ನ ಜೊತೆ ಹೇಳಿ, ಆ. ಆ ಎಂದರೆ ಆನೆ. ಆನೆ ದೊಡ್ಡ ಪ್ರಾಣಿ. ಮುಂದಿನ ಸ್ವರ ಇ. ನನ್ನ ಜೊತೆ ಹೇಳಿ, ಈ. ಈ ಎಂದರೆ ಇಲಿ. ಇಲಿ ಚಿಕ್ಕ ಪ್ರಾಣಿ. ಮುಂದಿನ ಸ್ವರ ಈ. ನನ್ನ ಜೊತೆ ಹೇಳಿ, ಈ. ಈ ಎಂದರೆ ಈಗೆ. ಈಗೆ ಹಾರುತ್ತದೆ. ಮುಂದಿನ ಸ್ವರ ಉ. ನನ್ನ ಜೊತೆ ಹೇಳಿ, ಉ. ಉ ಎಂದರೆ ಉಂಡೆ. ಉಂಡೆ ಗುಂಡಾಗಿದೆ. ಮುಂದಿನ ಸ್ವರ ಊ. ನನ್ನ ಜೊತೆ ಹೇಳಿ, ಊ. ಊ ಎಂದರೆ ಊಟ. ನಾವು ದಿನವೂ ಊಟ ಮಾಡುತ್ತೇವೆ. ಮಕ್ಕಳೇ, ನಾವು ಇವತ್ತು ಕಲಿತ ಸ್ವರಗಳನ್ನು ಮತ್ತೆ ಒಮ್ಮೆ ಹೇಳೋಣ. ಅ, ಆ, ಇ, ಈ, ಉ, ಊ. ಚೆನ್ನಾಗಿದೆ ಮಕ್ಕಳೇ. ಈಗ ಒಂದು ಚಿಕ್ಕ ಪ್ರಶ್ನೆ. ಆನೆ ಅನ್ನೋ ಪದದಲ್ಲಿ ಯಾವ ಸ್ವರ ಇದೆ? ಸರಿಯಾದ ಉತ್ತರ ಆ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಯಿತು ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಮಕ್ಕಳೇ, ಇವತ್ತಿನ ಪಾಠದ ಹೋಂವರ್ಕ್ ಅನ್ನು ನಿಮ್ಮ ನೋಟ್ಬುಕ್ನಲ್ಲಿ ಸರಿಯಾಗಿ ಬರೆಯಿರಿ. ಬರೆದ ನಂತರ ನಿಮ್ಮ ಹೋಂವರ್ಕ್ ಫೋಟೋ ತೆಗೆದು ಈ ವಿಡಿಯೋ ಕೆಳಗೆ ಕಾಮೆಂಟ್ನಲ್ಲಿ ಪೋಸ್ಟ್ ಮಾಡಿ. ನಾನು ಎಲ್ಲರ ಹೋಂವರ್ಕ್ ನೋಡಿ ಚೆನ್ನಾಗಿ ಬರೆದವರಿಗೆ ಸ್ಟಾರ್ ಕೊಡ್ತೀನಿ. ಒಳ್ಳೆಯದಾಗಿ ಓದಿ ಮಕ್ಕಳೇ.